ಬಿಎಂಟಿಸಿ ಡ್ರೈವರ್ ಕಂಡಕ್ಟರ್ಗಳ ಮೇಲೆ ದೂರಿನ ಸರಮಾಲೆ. ಡ್ರೈವರ್ ಕಂಡಕ್ಟರ್ಗಳ ಮೇಲೆ ಅಪಘಾತ, ದುರ್ವರ್ತನೆ ಆರೋಪ, ಅಸಭ್ಯ ವರ್ತನೆ, ಅಜಾಗರೂಕತೆ, ರ್ಯಾಶ್ ಡ್ರೈವಿಂಗ್ ಹೀಗೆ ಅನೇಕ ದೂರುಗಳು. ಬಿಎಂಟಿಸಿ ಡ್ರೈವರ್ ಮತ್ತು ಕಂಡಕ್ಟರ್ಗಳ ವಿರುದ್ಧ ಸಾಲು ಸಾಲು ದೂರುಗಳು. ಡ್ರೈವರ್ ಕಂಡಕ್ಟರ್ಗಳ ಅಪಘಾತ, ದುರ್ವರ್ತನೆ, ರ್ಯಾಶ್ ಡ್ರೈವಿಂಗ್, ಅಸಭ್ಯವಾಗಿ ಮಾತನಾಡೋದು, ಅನುಚಿತವಾಗಿ ವರ್ತಿಸೋದು. 8 ತಿಂಗಳಿನಿಂದ ಒಂದಲ್ಲ ಎರಡಲ್ಲ ಬರೋಬ್ಬರಿ 10,000 ಕಂಪ್ಲೇಂಟ್ಗಳು ಹೋಗಿದಾವಂತೆ. ಮಹಿಳೆಯರ ಮೇಲೆ ರೇಗೋದು, ಅನುಚಿತವಾಗಿ ವರ್ತನೆ ಮಾಡೋದು, ಈ ಬಗ್ಗೆನೇ ಹೆಚ್ಚು ದೂರು ದಾಖಲಾಗಿದೆ. ಕಳೆದ ವರ್ಷದ 11,412 ದೂರುಗಳು ಬಿಎಂಟಿಸಿ ವಿರುದ್ಧ ಬಂದಿದ್ದವು. ಇದರಲ್ಲಿ 5,994 ದೂರುಗಳು ಚಾಲಕ ನಿರ್ವಾಹಕರ ವಿರುದ್ಧವೇ ಬಂದಿದ್ದವು. ಅನುಚಿತ ವರ್ತನೆ ತೋರಿದ್ರೆ ಶಿಸ್ತು ಕ್ರಮ, ಎಚ್ಚರಿಕೆ ನೀಡಿದ್ದ ಬಿಎಂಟಿಸಿ. ಆದರೆ ಇದೀಗ ಈ ವರ್ಷದಲ್ಲಿ ಡ್ರೈವರ್ ಕಂಡಕ್ಟರ್ ವಿರುದ್ಧ 10,000 ದೂರುಗಳು ದಾಖಲಾಗಿದೆ. ಬಿಎಂಟಿಸಿ ಡ್ರೈವರ್ ಕಂಡಕ್ಟರ್ಗಳ ಮೇಲೆ ದೂರಿನ ಸರಮಾಲೆ. ನಾವು ಸಾಕಷ್ಟು ವರದಿಗಳನ್ನು ಗಮನಿಸಿದ್ದೀವಿ. ಸಾಕಷ್ಟು ವರದಿಗಳಲ್ಲಿ ಬಿಎಂಟಿಸಿ ಚಾಲಕರು ಅತ್ಯಂತ ದಾರ್ಷ್ಟ್ಯದಿಂದ ಮಾತನಾಡ್ತಾರೆ. ದುರಹಂಕಾರಿಯಾಗಿ ಮಾತನಾಡ್ತಾರೆ. ಅವರು ತೊಟ್ಟಿರುವ ಖಾಕಿಯ ಧೈರ್ಯನೋ ಅಥವಾ ನಾವು ಸರ್ಕಾರಿ ನೌಕರರು ಎನ್ನುವಂತಹ ಅಹಂ ಗೊತ್ತಿಲ್ಲ. ಅವರ ದಾರ್ಷ್ಟ್ಯದ ಮಾತುಗಳನ್ನು ಗಮನಿಸಿದ್ರೆ ಇವರೆಂತಹ ಒಂದು ದುರಹಂಕಾರಿ ವರ್ಗ ಅನಿಸ್ಬಿಡುತ್ತೆ ಕೆಲ ಸಾಧಾರಣ ಮನುಷ್ಯರಿಗೆ. ಅವರು ಮಾಡೋದು ನೋಡಿದ್ರೆ ಭಯ ಉಟ್ಕೊಳ್ತವೆ. ಬೈಕ್ ಚಾಲಕರಿಗೆ ನಿಂತು ಬೈತಾರೆ. ಕೆಸರಿದ್ದು ಹೊಂಡಕ್ಕೆ ಬಸ್ಸನ್ನು ಇಳಿಸಿದಲ್ದಲೆ, ಆ ಕೆಸರನ್ನ ಪಕ್ಕದಲ್ಲಿ ಓಡಾಡ್ತಿದ್ದ ಜನರಿಗೆ ಹಾರಿಸಿದಲ್ದಲೆ ಅಲ್ಲೇ ನಿಲ್ಲಿಸ್ಬಿಟ್ಟು ಅವಂದೇ ದಿಮಾಕು. ನಾ ಮಾಠೆ ಶಾಸನಂ, ನಾನು ಏನು ಹೇಳಿದ್ರು ನಡೆಯುತ್ತೆ, ನಾನು ಗೌರ್ಮೆಂಟ್ ಎಂಪ್ಲಾಯ್. ಸೊ ಈ ತರಹದ ಪ್ರಕರಣಗಳಲ್ಲಿ ಹೆಚ್ಚು ಹೆಸರು ಕೇಳಿ ಬಂದಿರೋದು ಬಿಎಂಟಿಸಿಯ ಡ್ರೈವರ್ ಮತ್ತು ಕಂಡಕ್ಟರ್ಗಳ ಹೆಸರು. ಅಸಭ್ಯ ವರ್ತನೆ, ಅಜಾಗರೂಕತೆ, ರ್ಯಾಶ್ ಡ್ರೈವಿಂಗ್ನಿಂದ ಬೇಸತ್ತ ಜನ 8 ತಿಂಗಳಿಂದ ಒಂದಲ್ಲ ಎರಡಲ್ಲ ಬರೋಬ್ಬರಿ 10,000 ಕಂಪ್ಲೇಂಟನ್ನು ದಾಖಲು ಮಾಡಿದ್ದಾರೆ. ಮಹಿಳೆಯರ ಮೇಲೆ ರೇಗೋದು, ಅನುಚಿತವಾಗಿ ವರ್ತನೆ ಮಾಡೋದು, ಈ ಬಗ್ಗೆಯೂ ಕೂಡ ಹೆಚ್ಚು ದೂರು ದಾಖಲಾಗಿದೆ. ಕಳೆದ ವರ್ಷದ 11,412 ದೂರುಗಳು ಬಿಎಂಟಿಸಿ ವಿರುದ್ಧ ಬಂದಿದ್ದವು. ಇದರಲ್ಲಿ 5,994 ದೂರುಗಳು ಚಾಲಕ ನಿರ್ವಾಹಕರ ವಿರುದ್ಧವೇ ಬಂದಿದ್ದವು. ರಾಜ್ಯದಲ್ಲೊಂದು ಲಾ ಅಂಡ್ ಆರ್ಡರ್ ಇದೆ. ಇಲ್ಲಿ ಬಿಎನ್ಎಸ್ ಸೆಕ್ಷನ್ಗಳು ಜನಸಾಮಾನ್ಯರ ಮಾತ್ರ ಸೀಮಿತ ಅಲ್ಲ. ನೀವು ಖಾಕಿ ತೊಟ್ಟಿದ್ದೀರಿ ಅನ್ನುವ ಕಾರಣಕ್ಕೋಸ್ಕರ ನೀವು ಅದರಿಂದ ಹೊರತಲ್ಲ, ನಿಮಗೂ ಕೂಡ ಇಲ್ಲಿನ ಬಿಎನ್ಎಸ್ ಸೆಕ್ಷನ್ಗಳು ಅನ್ವಯ ಆಗುತ್ತೆ. ಪ್ಯಾಸೆಂಜರ್ಗಳ ಜೊತೆ ವರ್ತಿಸಬೇಕಾದ ರೀತಿ ರಿವಾಜು ಎಲ್ಲವನ್ನೂ ಕೂಡ ಸರಿಯಾಗಿ ಪಾಲಿಸಬೇಕು. ನಿಮಗೆ ತರಬೇತಿಯೂ ಕೂಡ ಇರುತ್ತೆ. ನೀವು ಒಂದು ವೇಳೆ ಪಾಲಿಸದೇ ಇದ್ದರೆ ದೂರುಗಳು ದಾಖಲಾಗ್ತಾ ಇರ್ತವೆ. ನಿಮ್ಮ ವಿರುದ್ಧ ಕಾನೂನು ಕ್ರಮ ಕೂಡ ಜರುಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.